ಸೊ ಗೆಳೆಯರೆ, ಬ್ರಿಟನ್ ಭಾರತಕ್ಕೆ ಕ್ಷಿಪಣಿಗಳನ್ನು ನೀಡುವುದನ್ನ ನಿರಾಕರಿಸಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಬ್ರಿಟನ್ ತೇಜಸ್ ಫೈಟರ್ ಜೆಟ್ಗೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಕೊಡುವುದಕ್ಕಾಗಿಯೂ ಸಹ ನಿರಾಕರಿಸಿತ್ತು. ಆ ಸಮಯದಲ್ಲಿ ಆಗ ಭಾರತದ ಬಳಿ ತನ್ನದೇ ಆದ ಯಾವುದೇ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಇರಲಿಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಭಾರತವು ಇಸ್ರೇಲ್ನಿಂದ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಮತ್ತು ರೆಡಾರ್ ವ್ಯವಸ್ಥೆಯನ್ನ ಪಡೆಯಬೇಕಾಯಿತು. ಆದ್ರೂ ಈ ಬ್ರಿಟನ್ ಭಾರತದ ತೇಜಸ್ ಫೈಟರ್ ಜೆಟ್ ನಲ್ಲಿ ತನ್ನ ಕ್ಷಿಪಣಿಗಳ ಪ್ಯಾಕೇಜ್ ಅನ್ನ ಏಕೀಕೃತಗೊಳಿಸಲು ಸಾಧ್ಯವಿಲ್ಲ ಅನ್ನೋದನ್ನ ಹೇಳಿತು. ಬಹಳಷ್ಟು ಪ್ರಯತ್ನಗಳ ನಂತರ ಈ ಬ್ರಿಟನ್ ತೇಜಸ್ ಫೈಟರ್ ಜೆಟ್ಗಾಗಿ ಕೇವಲ ಇಜೆಕ್ಷನ್ ಸೀಟ್ ಅನ್ನಷ್ಟೇ ಕೊಟ್ಟಿತ್ತು. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬ್ರಿಟನ್ ತೇಜಸ್ ಫೈಟರ್ ಜೆಟ್ಗಾಗಿ ಯಾವುದೇ ಕ್ಷಿಪಣಿ ಪ್ಯಾಕೇಜ್ ಅನ್ನ ಕೊಡುವುದಕ್ಕಾಗಿ ನಿರಾಕರಿಸಿತ್ತು. ಅಂದರೆ ಆರಂಭಿಕ ಹಂತದಲ್ಲಿ ಭಾರತೀಯ ವಾಯುಪಡೆಯು ತನ್ನ ತೇಜಸ್ ಫೈಟರ್ ಜೆಟ್ಗಾಗಿ ಕ್ಷಿಪಣಿಗಳ ಮೇಲೆ ಸಾಕಷ್ಟು ಸಂಘರ್ಷವನ್ನ ಮಾಡಬೇಕಾಯಿತು. ಯಾಕಂದ್ರೆ ಆ ಸಮಯದಲ್ಲಿ ಭಾರತ ತನ್ನದೇ ಆದ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಅನ್ನ ಹೊಂದಿರಲಿಲ್ಲ ಅಥವಾ ಫೈಟರ್ ಜೆಟ್ಗಾಗಿ ಯಾವುದೇ ರೀತಿಯ ಕ್ಷಿಪಣಿ ಪ್ಯಾಕೇಜ್ ಅನ್ನು ಕೂಡ ಹೊಂದಿರಲಿಲ್ಲ. ಇಂಥದ್ರಲ್ಲಿ ಭಾರತ ಕೇವಲ ರಷ್ಯಾ ಮತ್ತು ಇಸ್ರೇಲ್ನ ಕ್ಷಿಪಣಿಗಳ ಮೇಲಷ್ಟೇ ಅವಲಂಬಿತವಾಗಿತ್ತು. ಆದರೆ ಈಗ ಭಾರತ ತನ್ನದೇ ಆದ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಅನ್ನ ಹೊಂದಿದೆ. ಯೂರೋ ಫೈಟರ್ನೊಂದಿಗೆ ಸ್ಪರ್ಧಿಸುವ ಸಾಮರ್ಥ್ಯವನ್ನು ಹೊಂದಿರುವ ತನ್ನದೇ ಆದ ರೆಡಾರ್ ವ್ಯವಸ್ಥೆಯನ್ನು ಕೂಡ ಹೊಂದಿದೆ. ಹಾಗೂ ಇದರೊಂದಿಗೆ ಭಾರತ ತನ್ನದೇ ಆದ ಜಾಮಿಂಗ್ ಪಾಡ್, ಏರ್ ಟು ಏರ್ ಮಿಸೈಲ್, ಸ್ಟ್ಯಾಂಡ್ ಆಫ್ ಮಿಸೈಲ್, ಡಿ ಸ್ಟ್ರೈಕ್ ಮಿಸೈಲ್ ಕ್ಷಿಪಣಿಗಳ ಪ್ಯಾಕೇಜ್ ಅನ್ನು ಕೂಡ ಹೊಂದಿದೆ. ಭಾರತಕ್ಕೆ ಕ್ಷಿಪಣಿಗಳನ್ನ ನೀಡುವುದಕ್ಕಾಗಿ ನಿರಾಕರಿಸಿದ ಬ್ರಿಟನ್ ಈಗ ಭಾರತದ ಕ್ಷಿಪಣಿಗಳ ಪ್ಯಾಕೇಜ್ ನಿಂದ ಆಶ್ಚರ್ಯ ಪಡ್ತಾ ಇದೆ. ಯಾಕಂದ್ರೆ ಬ್ರಿಟನ್ ಸಹಭಾಗಿತ್ವದಲ್ಲಿರುವ ಕ್ಷಿಪಣಿ ತಯಾರಿಕಾ ಕಂಪನಿ MBDA ಭಾರತಕ್ಕೆ ಈ ಹಿಂದೆ ಕ್ಷಿಪಣಿಗಳನ್ನ ನೀಡದಿದ್ದಕ್ಕಾಗಿ ಪಶ್ಚಾತ್ತಾಪ ಪಡ್ತಾ ಇದೆ. MBDA ಏನ್ ಅನ್ಕೊಂಡಿತ್ತು ಅಂತಂದ್ರೆ, ಖಂಡಿತವಾಗಿಯೂ ಭಾರತ ತನ್ನ ಫೈಟರ್ ಜೆಟ್ಗಳಿಗಾಗಿ ಸ್ವದೇಶಿ ಕ್ಷಿಪಣಿ ಪ್ಯಾಕೇಜ್ ಗಳನ್ನ ಅಭಿವೃದ್ಧಿಪಡಿಸಿದ್ದು, ಈಗ ಅದೇ ಭಾರತವು ಅರ್ಮೇನಿಯಾ, ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾದಂತಹ ದೇಶಗಳಿಗೆ ತನ್ನ ಸ್ವದೇಶಿ ಫೈಟರ್ ಜೆಟ್ಗಳ ಮಿಸೈಲ್ ಪ್ಯಾಕೇಜ್ಗಳ ಆಫರ್ ಅನ್ನ ಕೊಡ್ತಾ ಇದೆ ಅಂತ. ಈ 8-9 ವರ್ಷಗಳ ಹಿಂದೆ ಭಾರತವು ತನ್ನ ಸ್ವದೇಶಿ ಫೈಟರ್ ಜೆಟ್ಗಾಗಿ ಒಂದೇ ಒಂದು ಕ್ಷಿಪಣಿಯನ್ನ ಹೊಂದಿರಲಿಲ್ಲ. ಯಾಕಂದ್ರೆ 8-9 ವರ್ಷಗಳ ಹಿಂದೆ MiG-21, MiG-29 ಮತ್ತು ಸುಕೋಯ್ ಫೈಟರ್ ಜೆಟ್ಗಳಲ್ಲಿನ ಎಲ್ಲಾ ಕ್ಷಿಪಣಿಗಳು ರಷ್ಯಾದೇ ಆಗಿದ್ದವು. ಆದರೆ ಈ ಕಡೆ ಮಿರಾಜ್ ಮತ್ತು ಜಾಗ್ವಾರ್ ಫೈಟರ್ ಜೆಟ್ಗಳಲ್ಲಿ ಬಳಸಲಾದ ಎಲ್ಲಾ ಕ್ಷಿಪಣಿಗಳನ್ನ ಇಸ್ರೇಲ್ ಮತ್ತು ಫ್ರಾನ್ಸ್ನಿಂದ ಖರೀದಿಸಲಾಗಿತ್ತು. ಆದರೆ ಈಗ ಭಾರತ ಈ ರಷ್ಯಾದ, ಫ್ರೆಂಚ್ ಅಥವಾ ಸ್ವದೇಶಿ ಫೈಟರ್ ಜೆಟ್ಗಳಿಗಾಗಿ ತನ್ನದೇ ಆದ ಸ್ವಂತ ಕ್ಷಿಪಣಿಗಳನ್ನು ಹೊಂದುವ ಆಯ್ಕೆಯನ್ನು ಹೊಂದಿದೆ. ಆದಾಗ್ಯೂ ಈಗ MBDAವು ಭಾರತದೊಂದಿಗೆ ಭವಿಷ್ಯದ ಕ್ಷಿಪಣಿ ಸಾಮರ್ಥ್ಯದ ಮೇಲೆ ಕೆಲಸ ಮಾಡ್ತಾ ಇದೆ ಅನ್ನೋದರ ಬಗ್ಗೆ ಹೇಳಿಕೊಂಡಿದೆ. ಈ MBDAವು ಈಗ ಭಾರತಕ್ಕೆ ಭವಿಷ್ಯದ ಸ್ಟಾರ್ಮ್ ಶಾಡೋ ತರಹದ ಕ್ಷಿಪಣಿಗಳ ಪ್ರಸ್ತಾಪವನ್ನ ಕೊಡ್ತಾ ಇದೆ. ಅಂದ್ರೆ MBDA ಭಾರತಕ್ಕಾಗಿ ಈ ಸ್ಟಾರ್ಮ್ ಶಾಡೋನ ಒಂದು ಹೊಸ ವರ್ಷನ್ ಅನ್ನ ಅಭಿವೃದ್ಧಿಪಡಿಸುತ್ತದೆ. ಹಾಗೆ ನೋಡೋದಾದ್ರೆ ಭಾರತದ ಬಗ್ಗೆ ಅಹಂಕಾರವನ್ನ ತೋರಿಸುತ್ತಿದ್ದ ಈ ದೇಶಗಳು ಈಗ ಭಾರತದ ಮುಂದೆ ತಲೆಬಾಗಲು ಪ್ರಾರಂಭಿಸಿವೆ. ಯಾಕಂದ್ರೆ ಈಗ ಇವರು ಭಾರತದೊಂದಿಗೆ ಇದ್ದರೆ ಮಾತ್ರ ನಮಗೆ ಲಾಭವಿದೆ ಅನ್ನೋದನ್ನ ತಿಳ್ಕೊಂಡಿದ್ದಾರೆ. ಸೊ ಗೆಳೆಯರೆ, ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೂ ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.